ಸೌತ್ ಇಂಡಿಯನ್ಸ್ ಹತ್ರ ದೋಸೆ ವಿಧಾನ ಕೇಳಿದರೆ ಹೇಳ್ತಾನೆ ಹೋಗ್ತಾರೆ. ಇವತ್ತು ಅದಕ್ಕೆ ಒಂದು ಹೊಸ ವಿಧಾನವನ್ನು ಸೇರಿಸಿಕೊಳ್ಳಿ. ಅದಕ್ಕೆ ಒಂದು ಬೌಲಿಗೆ 2 ಕಪ್ಪಿನಷ್ಟು ದೋಸೆ ಹಾಕಿ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ 2-3 ಸತಿ ತೊಳೆದುಕೊಳ್ಳಿ. ಇದಕ್ಕೆ ಒಳ್ಳೆ ಕುದಿ ಬರುವ ನೀರು ಹಾಕ್ಕೊಂಡು 2 ರಿಂದ 3 ಗಂಟೆ ಮುಚ್ಚಿಡಬೇಕು. 3 ಗಂಟೆ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಕಪ್ಪು ಸ್ವಲ್ಪ ಹುಳಿ ಬಂದ ಮಜ್ಜಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ತನ್ನಿ. ನೈಸಾಗಿ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ಒಮ್ಮೆ ಚೆನ್ನಾಗಿ ಕಲಸಿ ಮುಚ್ಚಿಡಿ. 2 ರಿಂದ 3 ಗಂಟೆ ಆದರೂ ಮಿನಿಮಮ್ ಇದನ್ನು ಮುಚ್ಚಿಡಬೇಕು. ಇನ್ನು 3 ಗಂಟೆ ನಂತರ ದೋಸೆ ಮಾಡೋ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೆ ಅದನ್ನು ಹಾಕ್ಕೊಳ್ತಾನೆ. ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಆನಂತರ ತುರಿದ ಕ್ಯಾರೆಟ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ದೋಸೆ ಮಿಶ್ರಣಕ್ಕೆ ಸೇರಿಸಿ ಸ್ವಲ್ಪ ಅರಶಿನ ಕೂಡ ಸೇರಿಸಿ ಚೆನ್ನಾಗಿ ಕಲಸಿ. ಇನ್ನು ಗ್ಯಾಸಲ್ಲಿ ಒಂದು ಮೀಡಿಯಂ ಗಾತ್ರದ ಬಾಣಲೆ ಇಟ್ಟುಕೊಳ್ಳಿ. ಅದಕ್ಕೆ ತುಪ್ಪ, ಸಾಸಿವೆ, ಬಿಳಿ ಎಳ್ಳು ಹಾಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ 2 ಸೌಟಿನಷ್ಟು ದೋಸೆ ಬಂದ ಹಾಕಿ ಮುಚ್ಚಿಡಿ. 2-3 ನಿಮಿಷ ನಂತರ ಮಗುಚಿ ಹಾಕಿ 2 ಕಡೆ ಒಳ್ಳೆ ಕಲರ್ ಬರುವ ತನಕ ಉಲ್ಟಾ ಪಲ್ಟಾ ಮಾಡಿ ಬೇಯಿಸಿ. ಈಗ ರುಚಿಯಾದ ಮೃದುವಾದ ಮಸಾಲೆ ಬಂದ್ ದೋಸೆ ಬೆಣ್ಣೆಯೊಂದಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ವಿಧಾನ ಇಷ್ಟ ಆದರೆ ಸೂಪರ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.